ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗ್ಯಾರಂಟಿ 3 ದಿನದಲ್ಲಿ ನಿಮ್ಮ ಐಬ್ರೋ ತಿಕ್ಕಾಗೋದಂತೂ ಗ್ಯಾರಂಟಿ. ಸಣ್ಣ ಸಣ್ಣ ಕೂದಲಿದ್ದರೆ ನಿಮಗೆ ವರ್ಷಾನುಗಟ್ಟಲೆ ಕೂದಲೇ ಬೆಳೀತಾ ಇಲ್ಲ ಅಂತಂದರೆ ನಿಮ್ಮ ಐಬ್ರೋ ಏನಿದೆ ಹೆಚ್ಚಾಗೋದಂತೂ ಗ್ಯಾರಂಟಿ. ಅಷ್ಟೇ ಅಲ್ಲ, ಕಣ್ಣಿನ ರೆಪ್ಪೆ ಕೂಡ ಜಾಸ್ತಿ ಉದ್ದ ಬೆಳೀತವೆ, ತುಂಬ ಗಟ್ಟಿಯಾಗ್ತವೆ, ರಫಾಗಿ ಬೆಳೀತವೆ. ನೋಡಿ, ಈ ಒಂದು ರೆಮಿಡಿನ ನೀವು ಟ್ರೈ ಮಾಡಿದರೆ ಸಾಕು. ದಿನ ರಾತ್ರಿ ಇದನ್ನು 3 ದಿನ ಹಚ್ಕೊಂಡ್ಬಿಟ್ರೆ ಮುಗಿದು ಹೋಯ್ತು. ನೋಡಿ, ತುಂಬ ಸುಲಭವಾಗಿ ನಿಮ್ಮ ಕಣ್ಣಿನ ರೆಪ್ಪೆ, ಕಣ್ಣಿನ ಮೇಲ್ಗಡೆ ಇರುವ ಉಬ್ಬು ಎಲ್ಲವೂ ಕೂಡ ಗಟ್ಟಿಯಾಗಿ ತಿಕ್ಕಾಗಿ ಹೇರ್ ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಒಂದು ರಿಸಲ್ಟ್ ಏನಿದೆ ನೋಡಿ, ಒಂದೇ ದಿನದಲ್ಲಿ ನಿಮಗೆ ಸಿಗುತ್ತೆ, ಗ್ಯಾರಂಟಿ. ಟ್ರೈ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗಿದ್ದರೆ ಈ ರೆಮಿಡಿನ ಯಾವ ರೀತಿ ಮಾಡೋದಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕಣ್ಣಿನ ಐಬ್ರೋ ಅಥವಾ ಕಣ್ಣಿನ ಮೇಲ್ಗಡೆ ಇರುವ ಉಬ್ಬು ಎಲ್ಲವನ್ನು ಕೂಡ ಗಟ್ಟಿಯಾಗಿ ಉದ್ದವಾಗಿ ಬೆಳೆಯೋ ರೀತಿ ನಾವು ಈ ಒಂದು ಸಿಂಪಲ್ ಟಿಪ್ನಲ್ಲಿ ಮಾಡ್ಕೋಬೋದು. ಲವಂಗ ಇದ್ದರೆ ಸಾಕು. ನೋಡಿ, ಎಷ್ಟು ಸುಲಭವಾಗಿ ಕೆಲಸ ಈಸಿ ಆಗುತ್ತೆ. ಈ ಒಂದು ರೆಮಿಡಿನ ನೀವು ಒಂದು ಸತಿ ಮಾಡ್ಕೊಂಬಿಟ್ರೆ ಆರಾಮ್ಸೆ 5 ರಿಂದ 6 ದಿನ ಹೋಗುತ್ತೆ. ನೋಡಿ, ನಾನು ಇಲ್ಲಿ ಲವಂಗನ ತೊಗೊಂಡಿದ್ದೀನಿ. ಲವಂಗದಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಹಾಗೆ ಇದು ನಮ್ಮ ಹೇರ್ ಗ್ರೋತಿಗೆ ತುಂಬ ಹೆಲ್ಪ್ ಮಾಡುತ್ತೆ. ಈ ಒಂದು ಲವಂಗ ಏನಿದೆ ನೋಡಿ, ಇದು ಕಲರ್ ಚೇಂಜ್ ಆಗಬೇಕು, ತುಂಬ ಉಬ್ಬುಕೋಬೇಕು, ಅಂದರೆ ದಪ್ಪವಾಗಬೇಕು. ಅಲ್ಲಿವರೆಗೂ ಇದನ್ನು ನಾವು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಇದರಲ್ಲಿ ಯಾವುದೇ ರೀತಿಯಾದಂಥ ಎಣ್ಣೆ ಆಗಲಿ ತುಪ್ಪ ಆಗಲಿ ಏನನ್ನು ಕೂಡ ಆ್ಯಡ್ ಮಾಡಬಾರ್ದು. ಹಾಗೆ ಡ್ರೈ ರೋಸ್ಟ್ ಮಾಡ್ಕೊತಾ ಹೋಗಬೇಕಾಗುತ್ತೆ. ಕಲರ್ ನೋಡಿ ಚೇಂಜ್ ಆಗ್ತಾ ಇದೆ. ಇದೇ ರೀತಿ ಕಲರ್ ಏನಿದೆ ಡಾರ್ಕ್ ಬರೋವರೆಗೂ ಇದನ್ನು ಹಾಗೆ ನಾವು ಹುರ್ಕೊತಾನೆ ಇರಬೇಕು. ನೋಡಿ, ರೋಸ್ಟ್ ಮಾಡ್ಕೊತಾನೆ ಇರಬೇಕು. ಈಗ ನೋಡಿ, ಕಲರ್ ಚೇಂಜ್ ಆಗಿದೆ. ನೋಡಿ, ಈ ರೀತಿ ಚೇಂಜ್ ಆಗೋವರೆಗೂ ಇದನ್ನು ಚೆನ್ನಾಗಿ ಉರಿಬೇಕು. ನಿಮ್ಗೆ ಏನಾದರೂ ಇದನ್ನು ಮಿಕ್ಸಿಗೆ ಹಾಕೋಕ್ಕಾಗೋದಿಲ್ಲ ಅಂತಂದರೆ ಕುಟುಕಲ್ ಇರುತ್ತೆ, ಅದರಲ್ಲಿ ಯೂಸ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಈ ಒಂದು ಡ್ರೈ ರೋಸ್ಟ್ ಮಾಡೋ ಟೈಮ್ನಲ್ಲೇ ನೀವು ಒಂದು ಸಣ್ಣ ಒಂದು ಏನಾದರೂ ಕಲ್ಲು ಅಥವಾ ಕುಟ್ಟೋ ಅಥವಾ ಏನಾದರೂ ಮಣಿ ಇದ್ದರೆ ಅದನ್ನು ತೊಗೊಂಡ್ಬಿಟ್ಟು ನೀಟಾಗಿ ಜಜ್ಕೊಂಬಿಟ್ಟು ಅಲ್ಲೇ ಕ್ರಷ್ ಆಗಿಬಿಡುತ್ತೆ. ನೋಡಿ, ಇವಾಗ ಈ ರೀತಿ ಆಗಿದೆ. ನೋಡಿ, ಇಷ್ಟಾದರೆ ಸಾಕು ಸ್ನೇಹಿತರೆ. ಈಗ ಇದನ್ನು ನಾನು ಕುಟ್ಟೋಕಲ್ನಲ್ಲಿ ಹಾಕೊತೀನಿ. ಕುಟ್ಟೋಕಲ್ನಲ್ಲಿ ಹಾಕೊಂಡ್ಬಿಟ್ಟು ಇದನ್ನು ನೀಟಾಗಿ ಸಣ್ಣದಾಗಿ ಜಜ್ಜಿ ಪುಡಿ ಮಾಡ್ಕೋಬೇಕು. ಇದನ್ನು ಕ್ರಷರ್ನಲ್ಲಾಗಿ ಅಥವಾ ಮಿಕ್ಸಿದಲ್ಲಿ ಹಾಕ್ಕೊಳೋದೇನು ಬೇಕಾಗೋದಿಲ್ಲ, ಯಾಕಂದರೆ ಇದು ಆಲ್ರೆಡಿ ಡ್ರೈ ರೋಸ್ಟ್ ಆಗಿರೋದ್ರಿಂದ ತುಂಬ ಸುಲಭವಾಗಿ ಜಲ್ದಿ ಪುಡಿ ಆಗಿಬಿಡುತ್ತೆ. ನೋಡಿ, ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ರು, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದು ಕೂಡ ಹೇಳ್ತೀನಿ. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರು, ವಯಸ್ಸಾದವರು ಎಲ್ಲರೂ ಯೂಸ್ ಮಾಡ್ಕೋಬೋದು. ಅದರಲ್ಲಿ ಕೂಡ ಹುಟ್ಟಿದಾಗಿಂದನೂ ಸ್ವಲ್ಪ ಐಬ್ರೋಸ್ ಇರೋದಿಲ್ಲ, ಉಬ್ಬುಗಳು ಚೆನ್ನಾಗಿ ಬೆಳೆದಿರೋದಿಲ್ಲ, ಡಾರ್ಕ್ ಇರೋದಿಲ್ಲ, ತಿನ್ನಿರುತ್ತೆ, ದಪ್ಪವಾಗಿರೋದಿಲ್ಲ ಅನ್ನೋರೇನಿದೆ ಇದನ್ನು ಕಂಟಿನ್ಯೂ ಯೂಸ್ ಮಾಡ್ಕೋಬೋದು. ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಇಲ್ವಾ ನೋಡಿ. ನೀವು ಯಾವುದಾದ್ರೂ ಒಂದು ಕೆಮಿಕಲ್ ಪ್ರಾಡಕ್ಟ್ನ ಯೂಸ್ ಮಾಡಬೇಕಾದ್ರೆ ಯೋಚನೆ ಮಾಡೋದಿಲ್ಲ, ಆದರೆ ಈ ಮನೆ ಮದ್ದನ್ನು ಯೂಸ್ ಮಾಡಬೇಕಾದ್ರೆ ಇದು ಗ್ಯಾರಂಟಿನಾ, ಹೌದಾ ಅಲ್ಲ ಅಂತ ಹೇಳಿ ಎಲ್ಲ ಕ್ವಶನ್ಸ್ ಕೇಳ್ತೀರಾ. ಒಂದು ಸತಿ ಟ್ರೈ ಮಾಡಿ ನೋಡಿ. ವಾರದಲ್ಲಿ 3 ದಿನ ಇದನ್ನು ಯೂಸ್ ಮಾಡಿದರೆ ಸಾಕಾಗುತ್ತೆ. ನಿಮಗೆ ಎಫೆಕ್ಟಿವ್ ಅನಿಸಿತು ಅಂತಂದರೆ ಇದನ್ನು ನೀವು ಆರಾಮ್ಸೆ 15 ರಿಂದ 20 ದಿನಗಳ ಕಾಲ ಯೂಸ್ ಮಾಡ್ಕೋಬೋದು. ಇದನ್ನು ಒಂದು ಸತಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಸಾಕಾಗುತ್ತೆ. ಇದು ಜಾಸ್ತಿ ಸಮಯನೂ ತೊಗೊಳೋದಿಲ್ಲ, ಏನೂ ಇಲ್ಲ. ನೋಡಿ, ಈಗ ಕುಟ್ಟಿ ಪುಡಿ ಮಾಡಿ ಸೈಡಿಗೆ ಇಟ್ಕೊಂಡಿದ್ದೀನಿ. ಇದನ್ನು ನಿಮ್ಗೆ ಇನ್ನೂ ಸ್ಮೂತ್ ಬೇಕು ಅನ್ನೋ ಹಾಗಿದ್ರೆ ಸ್ವಲ್ಪ ನೀವು ಸಾಣಿಗೆ ಸೋಸೋದೇನಿರುತ್ತಲ್ವ ಅದರಿಂದ ನೀವು ಇದನ್ನು ನೀಟಾಗಿ ಸ್ಮೂತ್ ಮಾಡ್ಕೋಬೋದು. ನನಗೆ ಇಷ್ಟಿದ್ರೆ ಸಾಕು. ನೆಕ್ಸ್ಟ್ ಇದಕ್ಕೆ ಬಂದುಬಿಟ್ಟು ಕ್ಯಾಸ್ಟ್ರೋಲ್ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ. ತಿಕ್ಕಾಗಿರುವಂಥ ಎಣ್ಣೆ ಕ್ಯಾಸ್ಟ್ರೋಲ್ ಆಯಿಲ್ ಏನಿದೆ ಅದನ್ನೇ ಯೂಸ್ ಮಾಡಬೇಕು. ಇದರಲ್ಲಿ ಯಾವುದೇ ರೀತಿಯಾದಂಥ ಕೊಬ್ಬರಿ ಎಣ್ಣೆನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ತಿಕ್ಕಾಗಿ ದಪ್ಪವಾಗಿರುವಂಥ ಈ ಎಣ್ಣೆ ಏನಿದೆ ನಮ್ಮ ಒಂದು ಐಬ್ರೋಗೆ ಏನಿದೆ ತುಂಬ ಅಂದರೆ ತುಂಬ ಸ್ಟ್ರಾಂಗಾಗಿ ಹೆಲ್ಪ್ ಮಾಡುತ್ತೆ. ಹೇರ್ ಗ್ರೋತ್ ಆಗೋಕ್ಕೆ ತುಂಬ ಅಂದರೆ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ರಾತ್ರಿ ಹೊತ್ತಷ್ಟೇ ಇದನ್ನು ಹಚ್ಚಬೇಕು, ಜಾಸ್ತಿ ಸಮಯ ತೊಗೊಳೋದೇ ಇಲ್ಲ ಇದನ್ನು ಮಾಡ್ಕೊಳಕ್ಕೆ. ಆರಾಮ್ಸೆ 5 ರಿಂದ 6 ದಿನ ಹೋಗುತ್ತೆ. ನೋಡಿ, ಇವಾಗ ನೆಕ್ಸ್ಟ್ ಬಂದುಬಿಟ್ಟು ಒಂದು ವಿಟಮಿನ್ ಕ್ಯಾಪ್ಶೂಲ್ ಹಾಕ್ಕೊತಾ ಇದ್ದೀನಿ. ವಿಟಮಿನ್ ಕ್ಯಾಪ್ಶೂಲ್ ಕೂಡ ಅಷ್ಟೇ ಹೇರ್ ಗ್ರೋತಿಗೆ ತುಂಬ ಒಳ್ಳೆಯದು. ಇದನ್ನು ನೀವು ಹೇರಿಗಾಗಿರ್ಬೋದು ಅಥವಾ ನಿಮ್ಮ ಈ ಸಣ್ಣ ಸಣ್ಣ ಬೇಬಿ ಹೇರ್ಸ್ ಬಂದಿರೋದಿಲ್ಲ, ಮುಂದ್ಗಡೆ ಸ್ವಲ್ಪ ಕೂದಲೆಲ್ಲ ಹೋಗ್ತಾ ಇರ್ತಾವಲ್ವ, ಅಂತಲ್ಲಿ ಕೂಡ ಇದನ್ನು ನೀವು ಅಪ್ಲೈ ಮಾಡ್ಕೋಬೋದು. ಅಲ್ಲಿ ಕೂಡ ಇದು ತುಂಬ ಹೆಲ್ಪ್ ಮಾಡುತ್ತೆ. ನೋಡಿ, ಇವಾಗ ಇದರಲ್ಲಿ ಕ್ಯಾಸ್ಟ್ರೋಲ್ ಆಗಿರ್ಬೋದು ಅಥವಾ ನೆಕ್ಸ್ಟ್ ಇದರಲ್ಲಿ ಬಂದುಬಿಟ್ಟು ವಿಟಮಿನ್ ಇ ಕ್ಯಾಪ್ಶೂಲ್ ಆಗಿರ್ಬೋದು ಎಲ್ಲವನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಇದಕ್ಕೆ ನಿಮಗೆ ಇನ್ನೂ ಎಕ್ಸ್ಟ್ರಾ ಏನು ಬೇಕಪ್ಪ ಅಂತಂದರೆ ಲೋಳೆ ರಸ ಕೂಡ ಹಾಕ್ಕೋಬೋದು, ಅಲಿವಿರಾ ಜೆಲ್ ಹಾಕ್ಕೋಬೋದು. ಅದನ್ನೇನಾದರೂ ನೀವು ಆ್ಯಡ್ ಮಾಡೋ ಹಾಗಿದ್ರೆ ಸಪ್ರೇಟಾಗಿ ಆ್ಯಡ್ ಮಾಡ್ಕೊಳ್ಳಿ. ಯಾಕಂತಂದರೆ ನೀವು ಯಾವಾಗ ಐಬ್ರೋಗೆ ಹಚ್ಚಬೇಕಂತ ಅನಿಸ್ತದಲ್ವ ಅವಾಗಷ್ಟೇ ಹಾಕ್ಕೊಳ್ಳಿ. ಅದರಿಂದ ಏನಿದೆ ಕಲರ್ ಚೆನ್ನಾಗಿ ಬರುತ್ತೆ, ಡಾರ್ಕಾಗಿ ಬರುತ್ತೆ, ಹೇರ್ಸ್ ಏನಿದೆ ಫುಲ್ಲು ಡಾರ್ಕಾಗಿ ಬರುತ್ತೆ, ಸ್ಮೂತಾಗಿ ಬರುತ್ತೆ. ಹಾಗಾಗಿ ಅದನ್ನು ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ನೀವು ಸ್ಕಿಪ್ ಮಾತ್ರ ಮಾಡ್ಕೋಬೋದು. ನೋಡಿ, ಇವಾಗ ರೆಡಿಯಾಗಿರೋದನ್ನು ಯಾವ ರೀತಿ ಅಪ್ಲೈ ಮಾಡ್ಕೋಬೇಕಂದ್ರೆ ರಾತ್ರಿ ಒಂದು ಟೈಮ್ ಏನಿದೆ ಇದನ್ನು ನೀವು ನಿಮ್ಮ ಐಬ್ರೋಸಿಗೆ ಹಚ್ಕೊಂಡು ರಾತ್ರಿ ಮಲಗಬೇಕು. ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದ ತಕ್ಷಣ ಬೆಚ್ಚಗಿರೋ ನೀರಿನಲ್ಲಿ ನೀವು ಇದನ್ನು ಮುಖ ತೊಳ್ಕೊಳೋದ್ರಿಂದ ನಿಮಗೆ ವಾರದಲ್ಲಿ 3 ದಿನ ಯೂಸ್ ಮಾಡಿ ನೋಡಿ, ನಿಮಗೆ ಎಫೆಕ್ಟಿವ್ ಅನಿಸುತ್ತೆ, ಗೊತ್ತಾಗುತ್ತೆ. ನೋಡಿ ಈ ರೀತಿ ಬಂದಿರುತ್ತೆ ಅಷ್ಟೇ. ಇದಿಷ್ಟೇ ಏನಿಲ್ಲ ಅಂತಂದ್ರೂ ಆರಾಮ್ಸೆ ಒಂದು ವಾರಗಟ್ಟಲೆ ಹೋಗುತ್ತೆ. ನನಗೆ ಇದು ಸ್ವಲ್ಪ ತಿಕ್ ಅನಿಸ್ತಾ ಇದೆ, ಹಾಗಾಗಿ ನಾನು ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ನೋಡಿ, ಮತ್ತೆ ನಾನು ಕಲಿಸ್ಕೊಂಡಿದ್ದೀನಿ. ಈಗ ಒಂದು 2 ಸೆಕೆಂಡ್ ಆಗೋದಿಲ್ಲ, ಮತ್ತೆ ಸ್ವಲ್ಪ ಎಣ್ಣೆ ಹಾಕಿದ್ನಲ್ವ, ಈಗ ಅದನ್ನು ಸೇರಿ ಹಾಲು ಕಲಿಸ್ಕೊತಾ ಇದ್ದೀನಿ. ನಿಮ್ಗೆ ಏನಾದರೂ ತಿಕ್ ಅನಿಸ್ತಾ ಇದೆ ಅಂದರೆ ಸ್ವಲ್ಪ ಹಾಕ್ಕೋಬೋದು, ಇಲ್ಲ ನಿಮಗೆ ತಿಕ್ಕೆ ಬೇಕು ಅನ್ನೋ ಹಾಗಿದೆ ಹಾಗೆ ಕೂಡ ಇಟ್ಕೋಬೋದು. ನೋಡಿ, ಈಗ ಈ ಸ್ವಲ್ಪ ತಿನ್ನಾಗಲಿ ಅಂತೇಳಿ ನಾನು ಎಣ್ಣೆ ಹಾಕ್ಕೊಂಡಿರೋದು. ನೋಡಿ, ಕಾಣ್ತಾ ಇದೆಯಲ್ಲ, ಈ ರೀತಿ ಬರಬೇಕು. ಇದನ್ನು ನೀವು ಆರಾಮ್ಸೆ ನಿಮ್ಮ ಒಂದು ಐಬ್ರೋಗೆ ಮತ್ತು ರೆಪ್ಪೆಗೆ, ಕಣ್ಣಿನ ರೆಪ್ಪೆಗೆ ಕೂಡ ಇದನ್ನು ಅಪ್ಲೈ ಮಾಡ್ಕೋಬೋದು. ಒಂದು ಸತಿ ಮಾಡಿಕೊಂಡು ನೀವು
ಟ್ರೈ ಮಾಡಿ ನೋಡಿ, ನಿಮಗೆ ಇದು ಕರೆಕ್ಟಾಗಿ ವರ್ಕ್ ಆಗುತ್ತೆ. ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಇದನ್ನು ನೀವು ವಾರದಲ್ಲಿ 3 ಸತಿ ಹಚ್ಕೊಂಡ್ಬಿಟ್ರೆ ಸಾಕಾಗುತ್ತೆ ನೋಡಿ ಸ್ನೇಹಿತರೆ. ಇದನ್ನು ನಾನು ಸಣ್ಣ ಒಂದು ಡಬ್ಬಿಯಲ್ಲಿ ಹಾಕಿ ಇಟ್ಕೊತಾ ಇದ್ದೀನಿ. ಇದನ್ನು ಆರಾಮ್ಸೆ ನಾನು ಹೇಳ್ದಂಗೆ 5 ರಿಂದ 6 ದಿನ ಸ್ಟೋರ್ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಈ ವಿಡಿಯೋ ಎಲ್ಲಿಂದ ನೋಡ್ತಾ ಇದ್ದೀರಾ, ಯಾರೆಲ್ಲ ನೋಡ್ತಾ ಇದ್ದೀರಾ ಅನ್ನೋದನ್ನು ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಎಫೆಕ್ಟಿವ್ ಅಂತ ಅನಿಸಿದರೆ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಈ ವಿಡಿಯೋ ನೋಡಿ ಧನ್ಯವಾದಗಳು.